ಬೆಂಗಳೂರಿಗೆ ಹೋಗಿದ್ಯಲ್ಲ, ಯಾವಾಗ ಬಂದೆವು ಗೊತ್ತಾಗ್ಲಿಲ್ವಲ್ಲ ನೀವು ಬಂದಿದ್ದು? ದಣರ ನಿನ್ನೆ ರಾತ್ರಿನೇ ಬಂದಿನ್ರಿ ಅಪ್ಪ. ಹೌದಾ? ಬರಕ್ ಹೊತ್ತಾಗಿತ್ತು ನೋಡ್ರಿ, ಹಂಗಾಗಿ ಮನೆ ಕಡೆ ಬರ್ಲಿಲ್ರಿ ಅಪ್ಪ. ಹೌದಾ? ಹ್ಞೂನ್ರಿ. ರುದ್ರ ದಣರ ಇರ್ಲಿ, ನನಗೆ ಸ್ವಲ್ಪ ತೋಟದ ಕಡೆ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಪ್ಪ. ಹೋಗ್ಬರ್ರಿ. ಕಡೆ ವಿಚಾರನ ಆಯ್ತು, ಹೋಗ್ಬರ್ರಿ. ದಣರ ದಣರ ನಿಲ್ರಿ ಅಪ್ಪ, ನಿಲ್ರಿ. ಅಲ್ರಿ, ತೋಟದ ಕಡೆ ಹೊಂಟೀನಿ ಅಂತೀರಿ, ಇಂಥ ಬಿಸಿಲು ಬೇರೆ ಐತಿ, ಕಾಲಿಗೆ ಚಪ್ಪಲಿ ಹಾಕೊಳ್ದಂಗೆ ಹೊಂಟಿರಲ್ರಿ ಅಪ್ಪ. ತರ್ತೀನಿ ತಡ್ರಿ. ಏ ರುದ್ರ, ಬಾರ ಇಲ್ಲಿ. ರುದ್ರ, ಯಾಕ್ರಿ ಕರೆದ್ರಿ? ಇಂಥ ಕೀಳು ಕೆಲಸ ಮಾಡ್ತೀನಿ ಅಂತ ಹೋಗ್ತೀಯಲ್ಲೋ, ನನ್ನ ಮನಸ್ಸಿಗೆ ಬೇಜಾರಾಗೋದಿಲ್ಲೇನು? ನನಗೆ ಬೇಜಾರಾಗೋದಲ್ಲ. ಯಾಕ್ರಿ ದಣರ? ರುದ್ರ, ನೀನು ಈ ಮನೆಯಲ್ಲಿ ದುಡಿಯುವ ಆಳು ಮಗ ಅಂತ ನಾವು ಭಾವಿಸ್ಕೊಂಡಿಲ್ಲೋ, ನೀನೊಬ್ಬ ಈ ಮನೆಯ ಕುಟುಂಬದ ಸದಸ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ರುದ್ರ, ನೀನು ದುಡಿಯುವ ಆಳಾದರೂ ನಮ್ಮ ಮನೆಯ ಮೇಲೆ ಅಪಾರವಾದ ಅಭಿಮಾನ ಇಟ್ಕೊಂಡಿದ್ದೀವಿ. 25 ವರ್ಷಗಳಿಂದಲೂ ಶ್ರದ್ಧೆ ವಿಶ್ವಾಸವಿಟ್ಟು ದುಡಿತಾ ಇದ್ದೀವಿ. ಮೇಲಾಗಿ ನಾವಿಬ್ಬರು ಒಂದೇ ವಯಸ್ಸಿನವರು ಅಂತಾಗ ಇಂಥ ಕೆಲಸ ಮಾಡ್ತೀನಂತ ಹೋಗ್ತೀಯಲ್ಲ, ನನ್ನ ಮನಸ್ಸು ಒಪ್ಪದಿಲ್ಲೋ ರುದ್ರ, ಒಪ್ಪದಿಲ್ಲೋ. ಯಾಕೆ ಒಪ್ಪದಿಲ್ರಿ ಧಣ್ಯರ? ಯಾಕೆ ಒಪ್ಪಲ್ಲ? ಅಲ್ರಿ ಧಣ್ಯರ, ನಾನು ಎಷ್ಟಾಗ್ಲಿ ನಿಮ್ಮ ಮನಿ ಆಳ್ ಮಗ ಅಲ್ಲೇನ್ರಿ ಅಪ್ಪ? ಹಾಗಂತ ನೀನ್ ತಿಳ್ಕೊಂಡಿದ್ದೀಯಪ್ಪ, ನಾವು ತಿಳ್ಕೊಳ್ಳೋದು ಬೇಡೇನು? ಧಣ್ಯರ, ಈ ನನ್ನ ಮನೆಯ ಮೇಲೆ ನನಗೆಷ್ಟು ಪ್ರೀತಿ ವಿಶ್ವಾಸ ಅಭಿಮಾನ ನನ್ನ ಹೃದಯದಲ್ಲಿ ತುಂಬಿಕೊಂಡಿದೆಯೋ, ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲಿ ಕೂಡ ತುಂಬಿಕೊಂಡಿದೆಯೋ ಅಂದಾಗ ನೀನೊಬ್ಬ ಈ ಮನೆಯ ಆಳು ಮಗಲ್ಲು, ಈ ಮನೆಯ ಮಾನ ಉಳಿಸುವ ಮಾನವೀಯತೆಯ ಮನುಷ್ಯ ಅಂತ ನಾನು ಭಾವಿಸ್ಕೊಂಡಿದ್ದೆನು. ಧಣ್ಯರ ಧಣ್ಯರ, ನೀವು ನನ್ನ ಬಹಳ ನಂಬಿಟ್ಟಿರಿ ಅಪ್ಪ. ರುದ್ರ, ನಂಬಬೇಕು, ನಂಬಿದವರಿಗೆ ನಂಬಲೇಬೇಕು. ಇಷ್ಟು ಸಾಕ್ರಿ ಅಪ್ಪ, ಈ ಜೀವಕ್ಕ ಇಷ್ಟು ಸಾಕು. ಧಣ್ಯರ, ಈ ನಿಮ್ಮ ನಂಬಿಕೆನ ವಿಶ್ವಾಸನ ನನ್ನ ಜೀವನದ ಕೊನೆಯ ಉಸಿರವರೆಗೂ ಉಳಿಸ್ಕೊಂಡು ನಗನಗತಾ ಬಾಳ್ಬಿಟ್ರ ಅದ ನನಗೆ ಸ್ವರ್ಗ ಇದ್ದಂಗ್ರಿ ಅಪ್ಪ, ಅದ ನನಗೆ ಸ್ವರ್ಗ ಇದ್ದಂಗ. ಧಣ್ಯರ ಅಂದಂಗ ಅವರು ಬಂದ್ರ. ನಮಸ್ಕಾರ ರೀ ಅವರ. ನಮಸ್ಕಾರ. ಬೆಂಗಳೂರಿಂದ ಯಾವಾಗ ಬಂದೆ? ಅವರ ಹಲೋ, ಬರೀ ಕಡೆ ಅವರ, ನಿನ್ನೆ ರಾತ್ರಿನೇ ಬಂದಿನ್ರಿ ಅವರ. ಬರಕ ತಡ ಆತು, ಹಂಗಾಗಿ ಮನೆ ಕಡೆ ಬರ್ಲಿಲ್ಲ. ಅವರ, ನಿಮ್ಮ ಮಗ ಮಹಂತೇಶಪ್ಪನ ಬೆಂಗಳೂರಿಗೆ ಬಿಟ್ಟು ಬರಕ್ ಕಳ್ಸಿದ್ರಲ್ರಿ? ಅಯ್ಯಯ್ಯಪ್ಪ, ಬಸ್ನಾಗ ಏನ್ ಹಠ ಮಾಡ್ತಿದ್ದೆ ಅಂತಿದ್ರಿ ಅವ. ಅಯ್ಯಯ್ಯಮ್ಮ, ಒಮ್ಮೆ ನಿಮ್ಮನ್ನ ನೆನ್ಸ್ಕೊಂಡಾಳವ, ಒಮ್ಮೆ ನಮ್ಮ ಧಣ್ಯರ್ ನೆನ್ಸ್ಕೊಂಡಾಳವ. ನಾನು ಬ್ರೆಡ್ ಬಾಳೆಹಣ್ಣು ಬಿಸ್ಕಿಟ್ಟು ಕೊಟ್ಟು ಸಮಾಧಾನ ಮಾಡಿ ಬೆಂಗಳೂರಾಗ ನಿಮ್ಮ ತಂಗಿಯರ ಮನೆಗ ಬಿಟ್ಟು ಬಂದಿನ್ರಿ. ಅಲ್ರಿ ಅವ, ಆ ಸಣ್ಣ ಹುಡುಗನ್ನ ಬೆಂಗಳೂರಿಗೆ ಬಿಟ್ಟು ಬರಕ್ ಕಳ್ಸಿದ್ರಲ್ಲ, ನನಗಂತೂ ಇಲ್ಲಲ್ರಿ, ದುಃಖ ಬಂದಂಗಾಗಿ ಹಂಗ ಹೊತ್ಕೊಂತ ನಿಂತ್ಕೊಂಡ್ಬಿಟ್ಟಿದ್ದೆ. ಕೊನೆಗೆ ನಿಮ್ಮ ತಂಗಿಯರ ಸಮಾಧಾನ ಮಾಡಿ ನಾನು ಕಳಿಸ್ಕೊಟ್ರು ನೋಡ್ರಿ. ರುದ್ರ, ಅವನು ಇನ್ನೂ ಚಿಕ್ಕವನಿದ್ದಾನಲ್ವಾ, ಹಾಡ್ದವ್ರನ್ನ ಮರ್ತಿರ್ಬೇಕು ಅಂತಂದ್ರೆ ಅವ್ನು ಇನ್ನೂ ಸ್ವಲ್ಪ ಬುದ್ಧಿ ಬೆಳಿಬೇಕು. ಅವ್ನು ಚೆನ್ನಾಗಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬರಲಿ, ಚೆನ್ನಾಗಿ ಒಳ್ಳೆ ವಿದ್ಯಾವಂತ ಆಗಲಿ ಅಂತ ತಾನೆ ನಾವು ಅವನ್ನ ಬೆಂಗಳೂರಿಗೆ ಬಿಟ್ಟಿರೋದು. ಅವರ ಎಂಥ ಮಾತ್ರ ಅವರ, ನಮ್ಮ ಸಣ್ಣ ದಣಿ ಮಹಂತೇಶಪ್ಪ ನಮ್ಮ ದೊಡ್ಡ ಧಣ್ಯರಂಗ ವಿದ್ಯಾವಂತನಾಗಿ ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳೋ ನ್ಯಾಯಾಧೀಶನೂ ಅಕ್ಕನ್ರಿ ಅವರ. ನಿಮಗಿರೋನು ಒಬ್ರ ಮಗ, ಹೆಣ್ಣಂದ್ರು ಅವನ, ಗಂಡಂದ್ರು ಅವನ, ನಾಳಿ ಮನೆಗೆ ಯಜಮಾನ ಆಗೋನು ಅವನ. ಹೌದು ರುದ್ರ, ನಿನ್ನ ಮಾತು ನಿಜ. ನನಗೇನು 10 ಮಕ್ಳಿದ್ದಾರೆ, ಇರೋನೊಬ್ಬನೇ ಮಗ. ಇನ್ನು ಮುಂದೆ ಮಕ್ಕಳಾಗಲ್ಲ ಅಂತ ಈಗಾಗಲೇ ಡಾಕ್ಟರ್ ನನಗೆ ಹೇಳ್ಬಿಟ್ರು. ರುದ್ರ, ಮಹಾಂತೇಶನ ನನ್ನ ಮಗನಾಗಿ ಪಡೆಯೋದಕ್ಕೆ ನಾನು ಅದೆಷ್ಟು ಪುಣ್ಯ ಮಾಡಿದ್ನೋ ಏನೋ. 10 ಅಮಾವಾಸ್ಯೆ 9 ಊಟ ಮಾಡಿ ಪಡೆದಂಥ ಮಗನಪ್ಪ ಅವನು. ಮಹಾದೇವಿ, ನೀನು ಮಗನನ್ನು ಹಡಿಬೇಕಾದ್ರೆ ನೀನೊಬ್ಬಳೆ ಆ ದೇವರಲ್ಲಿ ಹರಕೆ ಹೊತ್ತಿಲ್ಲ. ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ಆ ನಮ್ಮ ರುದ್ರ ಕೂಡ ಆ ದೇವರಲ್ಲಿ ಹರಕೆ ಹೊತ್ತಿದ್ದ, ಗೊತ್ತಾ? ಹೌದಾ? ಹೌದು. ಮತ್ತೆ ನಿನ್ನ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಹುಟ್ಟಿದರೆ ಈ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೇನಂತ ಹರಕೆ ಹೊತ್ತಿದ್ದವನು. ಚಿಕ್ಕವನಾಗಿ ನಮ್ಮ ಮನೆಯಲ್ಲಿ ದುಡಿದರೂ
ನಮ್ಮ ಮನೆಯ ಮೇಲೆ ಅಪಾರವಾದ ಅಭಿಮಾನ ಇಟ್ಟುಕೊಂಡಿದ್ದಾನಪ್ಪ ರುದ್ರ. ರುದ್ರ, ನಿನ್ನ ನಾನು ಏನಂತ ಹೇಳು, ವಯಸ್ಸಿನಲ್ಲಿ ಚಿಕ್ಕವನಾದರೂ ಬುದ್ಧಿಲಿ ಬಹಳ ದೊಡ್ಡ ವ್ಯಕ್ತಿ ಆಗಿದೆಯಪ್ಪ. ನಿನಗಂತೂ ಮಕ್ಕಳಿಲ್ಲ, ಆದಷ್ಟು ಬೇಗ ನಿನಗೂ ಮಕ್ಕಳಾಗ್ಲಿ ಅಂತ ನಾನು ಆ ಶಿವನ ಹತ್ರ ಅರ್ಕೆ ಹೊತ್ಕೋತೀನಿ. ಅವರ ಒಂದು ವಿಷಯ ಹೇಳದ ಮರ್ತು ಬಿಟ್ಟಿದ್ದೆ ನೋಡ್ರಿ. ಏನು? ನನ್ನ ಹೆಂಡತಿ ನನ್ನ ಹೆಂಡತಿ ಏನದು ನಿನ್ನ ಹೆಂಡತಿ? ಯಾಕೋ ಇಷ್ಟು ನಚ್ಕೋತಿದ್ದಿ ಹೇಳು. ಇಷ್ಟು ಜನರ ಮುಂದೆ ಹೆಂಗ್ ಹೇಳಕತ್ತ ನಾಚಿಕೆ ಏನಾಗಲ್ಲ ಹೇಳ. ಹೇಳ್ರಿ ಅವ್ರ. ಹೇಳ. ನನ್ನ ಹೆಂಡತಿ ಬಡ್ಡಿಲಾಗ ಹೇಳ್ರಿ ಹಡಿಯಕಂತ ತವ್ರ ಮನೆಗೆ ಹೋಗ್ಯಾಳ್ರಿ. ಇವತ್ತು ನಾನು ಹೆಂಡತಿ ಊರಿಗೆ ಹೋಗ್ಬೇಕು ಅಂತ ತಯಾರಾಗಿ ಬಂದಿದ್ರಿ. ಹೋಗ್ತೀಯ ಮತ್ತೆ ಹೋಗ್ಲಾರ್ದು ಏನ್ ಮಾಡ್ತೀಯ ಹೇಳು ಮತ್ತೆ. ಅಲ್ಲೋ ರುದ್ರ, ಇಂಥ ಸಂತೋಷದ ವಿಷಯನ ಮೊದಲು ಯಾಕೋ ನಮಗೆ ತಿಳಿಸ್ಲಿಲ್ಲ? ಮೊದಲೇ ನನಗೆ ತಿಳಿಸಿದ್ರೆ ನಾನು ನನ್ನ ಹೆಂಡತಿ ಕೂಡಿಕೊಂಬಂದು ನಿನ್ನ ಹೆಂಡತಿಗೆ ಸೀಮಂತ ಕಾರ್ಯ ಮಾಡ್ತಿದ್ದಿಲ್ವೇನು? ಅಂತ ಹುಚ್ಚಪ್ಪ ನೀನು. ತಿಳಿಸ್ಬೇಕು ಅಂತ ನಮ್ಮ ಮನೆಯಿಂದ ನಿಮ್ಮ ಮನೆಗೆ ಬರ್ತಿದ್ದೀನ್ರ. ಮನೆ ಬಂದ ತಕ್ಷಣ ಅವ್ರ ನೋಡಿ ನಿಮ್ಮನ್ನ ನೋಡಿ ನಾಚಿ ಬಂದಂಗಾಗಿ ಹೇಳ್ದಂಗ ಹಂಗ ಹೋಗ್ಬಿಡ್ತಿದ್ ನೋಡ್ರಿ. ಎಂತ ಹುಚ್ಚನೋ ನೀನು ರುದ್ರ. ಬಿಚ್ಚು ಮನಸ್ಸಿದ್ದವರ ಮುಂದೆ ಯಾವತ್ತೂ ಮುಚ್ಚಿಡಬಾರದು. ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತೂ ಮುನಿಸಿಕೊಳ್ಬಾರ್ದು. ನೋಡು, ನಿನ್ನ ಹೆಂಡತಿಗೆ ಹೆರಿಗೆ ಆದ ತಕ್ಷಣ ನಿನ್ನ ಹೆಂಡತಿನ ಮಗನ ಕರ್ಕೊಂಡು ಸೀದಾ ನನ್ನ ಮನೆಗೆ ಬಂದ್ಬಿಡು. ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಸರ ಹಾಕಿ ನಿನ್ನ ಮನೆ ಕಳಿಸ್ಕೊಡ್ತೀನಿ, ಆಯ್ತಲ್ಲ? ಯಾಕ್ರಿ ಗಂಡು ಮಗ ಹುಟ್ರೆ ಮಾತ್ರ ಚಿನ್ನ ಸರ ಹಾಕ್ತೀನಿ ಅಂತ ಹೇಳ್ತೀರಾ? ರುದ್ರ, ಹೆಣ್ಣಾಗ್ಲಿ ಗಂಡಾಗ್ಲಿ ಕರ್ಕೊಂಡ್ ಬಾ, ನಾನ್ ಚಿನ್ನದ ಪದಕ ಕಳಿಸ್ತೀನಿ. ನಿನಗೆ ಈ ಸಲ ಹೆಣ್ಮಗುನೇ ಆಗೋದು. ರುದ್ರ, ಮಹಾದೇವಿ, ನಮ್ ರುದ್ರನಿಗೆ ಮೊದಲು ಆಗದೆ ಗಂಡು. ಇಲ್ಲ ಇಲ್ಲ, ಎಣ್ಣೆ ಆಗೋದು. ಗೊಂಡೆ ಮೊದಲು ಆಗೋದು. ಗೊಂಡೆ ಆಗೋದು. ಇಲ್ಲ, ಹೆಣ್ಣೆ ಆಗೋದು. ಅಲ್ಲ, ನೀವ್ಯಾಕ್ರಪ್ಪ ಜಗಳ ಆಡ್ತೀರಿ? ನನ್ನ ಹೆಂಡತಿ ಹೆಣ್ಣರ ಹಡಿಲಿ ಗಂಡರ ಹಡಿಲಿ ಕಡೆಗೆ ಅವಳಿ ಜವಳಿನರ ಹಡಿಲಿ, ಆಕಿ ಏನ್ ಹಡಿತಾಳ ಆ ಮಗುನ ನಿಮ್ಮ ಮನೆಗೆ ಕರ್ಕೊಂಡ್ ಬರ್ತೀನಿ. ನೀವೇನು ಚಿನ್ನ ಸರ ಹಾಕ್ತಿರೋ ಬೆಳ್ಳಿ ಪದಕ ಹಾಕ್ತಿರೋ ಏನ್ ನಿಮಗೆ ಇಷ್ಟ ಬರ್ತದ ಅದನ್ನೆಲ್ಲ ಹಾಕುವಂತ್ರಿ. ಮೊದಲು ಹೆಂಡತಿ ಮನೆಗೆ ಹೋಗಕ್ಕ ನನಗೆ ಅನುಮತಿ ಕೊಡ್ರಿ. ಅವರ ಆಯ್ತು ರುದ್ರ, ಹೋಗ್ಬಿಟ್ ಬಾ, ಒಳ್ಳೇದಾಗ್ಲಿ. ಬರ್ತಿದ್ರಿ ಅವ್ರ. ಆಯ್ತು ರುದ್ರ, ಹೋಗ್ಬೇಕು. ಮಹಾದೇವಿ, ರುದ್ರ ಮುತ್ತಿನಂತ ಮನುಷ್ಯ ನೋಡು ಅಲ್ವಾ? ಹೌದ್ರಿ, ಅವನು ಮುತ್ತಿನಂತ ಮನುಷ್ಯ, ನೀವು ಬಂಗಾರದಂತ ಮನುಷ್ಯ. ಮತ್ತೆ ನೀನು? ನಿಮ್ಗೆ ಗೊತ್ತಿರ್ಬೇಕಲ್ಲ. ನೀನು ಅಂತಿಂತ ಹೆಣ್ಣಲ್ಲ ಕಣೆ. ನನ್ನ ಮನ ಹಾಗೂ ಮನೆಯನ್ನು ಬೆಳಗಲು ಬಂದಂತ ಸೌಭಾಗ್ಯ ಲಕ್ಷ್ಮಿ ನೀನು. ನಾನು ಸೌಭಾಗ್ಯ ಲಕ್ಷ್ಮಿ, ನೀವು ರಸಿಕ ರಾಜರು. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಇಂದು ನಾವು ಹೀಗೆ ಸೇರಿ ಹಾಡುವಾಗ ಬದುಕು ಸ್ವರ್ಗವೇ.
ನಗುವ ನುಡಿಯೋ ಜೇನಿನ ಸಿಹಿಯೋ ನಡೆಯುವ ಹಾಗೆ ಹೂವಿನ ಹಾಗೆ ಅನುರಾಗ 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 ಶುಭ